ಆಗಲೇ ಬೈಪಾರ್ಟೇಟ್ ಅಗ್ರಿಮೆಂಟ್ ಪ್ರಕಾರ 5 ದಿನದ ಬ್ಯಾಂಕಿಂಗ್ ಜಾರಿಗೊಳಿಸಿದೆ. ಅದು 2ನೇ ಮತ್ತು 4ನೇ ವಾರ ಮಾತ್ರ. ಆದರೆ 1, 3, 5 ಈ ವಾರಗಳಲ್ಲಿ ಶನಿವಾರ ನಮಗೆ ರಜೆಯನ್ನು ಘೋಷಿಸಲಿಲ್ಲ. ಅದು ಯಾಕೆ ಅಂದರೆ ನಾವು ಈಗಾಗಲೇ ದ್ವಿಪಕ್ಷ ಒಪ್ಪಂದ ಆಗಿದೆ, ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ. IBA ನಮಗೆ ಸೈನ್ ಮಾಡಿ ಕೊಟ್ಟರೂ ಸಹ ಇದುವರೆಗೂ ಅವರು ಗೌರ್ಮೆಂಟ್ ಕನ್ಸೆಂಟ್ ತಗೊಂಡೇ ಅವರು ಸೈನ್ ಮಾಡ್ತಾರೆ. ಸೈನ್ ಮಾಡಿದ ಮೇಲೆ ಅವರು 5 ದಿನದ ಬ್ಯಾಂಕಿಂಗನ್ನು ನಮಗೆ ಜಾರಿಗೊಳಿಸಬೇಕಿತ್ತು. ಇದುವರೆಗೂ ಅವರು ಅದನ್ನು ಜಾರಿಗೊಳಿಸಲೇ ಇಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ರಜೆ ಇದೆ. 5 ಡೇ ಬ್ಯಾಂಕಿಂಗ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನಿದೆ, LICಯಲ್ಲಿದೆ, ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿದೆ, ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿದೆ, GICಯಲ್ಲಿದೆ, IT ಸೆಕ್ಟರ್ನಲ್ಲಿದೆ. ಆದರೆ ನಮ್ಮಲ್ಲಿ ಒಪ್ಪಂದ ಮಾಡಿನೂ ಯಾಕೆ 5 ದಿನದ ಬ್ಯಾಂಕಿಂಗ್ ಅವ್ರು ಕೊಡ್ತಾ ಇಲ್ಲ ಅನ್ನೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಬ್ಯಾಂಕಿನಲ್ಲಿ ಈಗಾಗಲೇ ಎಲ್ಲ ಮೊಬೈಲ್ ಬ್ಯಾಂಕಿಂಗ್ ಬಂದಿದೆ. ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಎಲ್ಲ ಆಗುತ್ತೆ. ಟೆಕ್ನಾಲಜಿ ಹೆಚ್ಚಿಗಾಗಿದೆ. ಆದ್ದರಿಂದ 5 ದಿನದ ಬ್ಯಾಂಕಿಂಗ್ ಜಾರಿಗೊಳಿಸಲೇಬೇಕಾಗುತ್ತೆ. ಬ್ಯಾಂಕಿನಲ್ಲಿ ಹೆಚ್ಚಾದ ಕೆಲಸ ಈಗ ಮೊಬೈಲ್ ಬ್ಯಾಂಕಿಂಗ್ನಲ್ಲಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿದೆ ಮತ್ತು ಟೆಕ್ನಾಲಜಿಯಲ್ಲಿ ಎಲ್ಲ ನಡೀತಾ ಉಂಟು. ಅಕೌಂಟ್ ಓಪನಿಂಗ್ ಸಹ, ಆಮೇಲೆ ಲೋನ್ ಓಪನಿಂಗ್ ಸಹ ಎಲ್ಲ ಆನ್ಲೈನ್ ಆಗ್ತಾ ಇದೆ. ಮತ್ತು ಎಲ್ಲ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಆಗಲಿ, ಜಮಾ ಮಾಡೋದಾಗಲಿ, ಇನ್ನೊಬ್ಬರಿಗೆ ಕೊಡುವಂಥದ್ದಾಗಲಿ, ಫಾಸ್ಟ್ ಟ್ರ್ಯಾಕಿಗೆ ಹಣ ಜಮಾಯಿಸೋದಾಗಲಿ, ಬೇರೆ ಯಾವುದಕ್ಕೆ ಆಗಲಿ ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಎಲ್ಲ ಆಗ್ತಾ ಇರೋದ್ರಿಂದ ಈಗ 5 ದಿನದ ಬ್ಯಾಂಕಿಂಗ್ ಅವರು ಜಾರಿಗೊಳಿಸಲೇಬೇಕು. ಕೊಡಿಸದೇ ಇದ್ದರೆ ಅದು ಅನ್ಯಾಯ ಆಗಿದೆ. ನಾನು ಸ್ಟೀಫನ್ ಜಯಚಂದ್ರ, ಜನರಲ್ ಸೆಕ್ರೆಟರಿ, ಹುಬ್ಳಿ ಧಾರವಾಡ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್.